ಏಯ್ ಮಮ್ಮ ಏನೇ ಮಾಡ್ತಿದ್ಯಾ? ಮಮ್ಮಕ್ಕ ಕೆಲ್ಸ ಮಾಡೋಣ ಅಂದ್ರೆ ಸೌತೆಕಾಯಿ ಬೇಕಾ ನಿಮ್ಗೆ? ಕೆಲ್ಸ ಮಾಡೋಕ್ ಶಕ್ತಿ ಬೇಕಲ್ಲ, ಅದಕ್ಕೋ ಸೌತೆಕಾಯಿ. ಆಯ್ತಾಯ್ತು. ಜಯಂತಿ ಅಕ್ಕ, ಮಮ್ಮಕ್ಕ, ನೀವಿವಾಗ ಒಳಗಡೆ ಹೋಗಿ ಅಡಿಗೆಗೆ ಏನೇನ್ ಪಾತ್ರೆ ಬೇಕೋ ಅದನ್ನೆಲ್ಲ ತೊಳ್ಕೊಳ್ಳಿ. ಸರಿನಾ? ನೀವು ಇದಕ್ ಸಹಾಯ ಮಾಡಿ. ನವೀನಣ್ಣ, ನೀವು ಒಳಗಡೆ ಒಂದ್ ದೊಡ್ಡ ಪಾತ್ರೆ ಇದೆ, ಅದನ್ನ ತಗೊಂಡ್ ಬಂದು ಒಲೆ ಮೇಲೆ ಇಡಿ. ಅದ್ರಲ್ಲಿ ನೀರ್ ಹಾಕಿ ಕಾಯಿಸಿ. ಸರಿ ಆಯ್ತು. ಇನ್ನೇನಿದೆ? ಮೈನವ್ರೆ, ನಾನೇನಾದ್ರೂ ಮಾಡ್ಲಾ? ನೀವು ನನ್ ಜೊತೆ ಇರಿ ಸಾಕು. ಅಲ್ವಾ ಧ್ರುವರೇ, ಸೊಪ್ಪಿನ ಪಲ್ಯ ಮಾಡೋಣವಾ? ಮೈನಾ, ನಿನ್ ಜೊತೆ ನಾನ್ ಇರ್ತೀನಿ. ಏನಾಯ್ತು? ಅದು ಅವಳೇನೋ ತರಲೆ ಮಾತಾಡಿದ್ಲು, ಅದಕ್ಕೆ ನಾನು ಅವಳನ್ನ ತೊಳೆದಕ್ಕೆ ಹೋಗಿ ನಿಮ್ಮನ್ನ ತೊಳೆದು ಬಿಟ್ಟೆ. ತರಲೆ ಮಾಡಿದ ಅವರಲ್ಲ ನೀವು. ಪಾಪ ಅವ್ರು ಸುಮ್ನೆ ನಿಂತಿದಾರ. ಕರೆಕ್ಟ್ ಆಗಿ ಹೇಳ್ದೆ ಮೈನಾ. ನನಗೆ ಅರ್ಥ ಆಗಲ್ಲ. ಏನ್ ಅರ್ಥ ಆಗಲ್ಲ? ನಿಮ್ಮನ್ನ ಇಲ್ಲಿರಿ ಅಂತ ಹೇಳಿದೆ ತಪ್ಪು. ಹೋಗಿ ನೀವ್ ನೀರ್ ತಗೊಂಡ್ ಬನ್ನಿ. ದೀಪಾ, ಹೋಗಿ ನೀರ್ ತಗೊಂಡ್ ಬಾ, ಹೋಗು. ಏನು, ನನ್ ಕೈಯಲ್ಲಿ ನೀರ್ ಎತ್ಕೊಂಬರಕ್ಕಾಗುತ್ತಾ? ನೀನೇ ಹೋಗು. ನಾನು ಹೋದ್ರೆ ಆಮೇಲೆ ಮೈನಾ ಅವ್ರಿಗೆ ಹೆಲ್ಪ್ ಮಾಡೋದು ಯಾರು? ಮೈನಾ ಜೊತೆ ನಾನ್ ಇದೀನಲ್ಲ, ನೀನ್ ಹೋಗು. ಹೋಗಿ ನಿನ್ನ ಆಮೇಲೆ ನೋಡ್ಕೊಳ್ತೀನಿ. ಬನ್ನಿ ದೀಪ ಅವ್ರೆ, ಸೊಪ್ಪಿನ ಪಲ್ಯ ಮಾಡೋಣವಾ? ಹಾ. ದೀಪ ಅವ್ರೆ, ಇದ್ರಲ್ಲಿ ಬಿಡಿಸ್ಕೊಡು. ಎಲ್ಲ ತೊಳೆದು ಬಿಡು. ಧ್ರುವ ಅವ್ರೆ, ಇಷ್ಟೇನಿರೋ ತರಕಾರಿ ಕಮ್ಮಿ ಆಗಿದ್ಯಾ? ಇಲ್ಲ ಆತರ ಅಲ್ಲ. ನೀವೊಂದ್ ಕೆಲ್ಸ ಮಾಡಿ, ಈ ತರಕಾರಿನೆಲ್ಲ ಹೆಚ್ಕೊಂಡ್ಬಿಡಿ. ಇವೆಲ್ಲದನ್ನ ನಾನೊಬ್ನೇನಾ ರೀ? ನಾನು ಇದನ್ನೆಲ್ಲ ಹೆಚ್ಚಕ್ ಹೋದ್ರೆ ಆಮೇಲೆ ಸಂಜೆ ಹೋಗುತ್ತೆ. ಉಷಾನಿಷ ಎಲ್ಲ ಬಂದಿದ್ರೆ, ಸರಳಕನು ಬಂದಿದ್ರೆ ಎಷ್ಟು ಚೆನ್ನಾಗಿರೋದಲ್ಲ. ಅವ್ರನ್ನ ನಾಳೆ ವಿಚಾರಿಸ್ಕೊಳ್ತೇನೆ. ಧ್ರುವ, ಸರಳಕ್ಕ, ಉಷಾ ಅವರೇ, ಈಗ ತಾನೇ ನಾನು ನಿಮ್ ಬಗ್ಗೆ ಮಾತಾಡ್ತಿದ್ದೆ. ನಿಮ್ಮನ್ನ ನಾಳೆ ವಿಚಾರಿಸ್ಕೊಳ್ತೀನಂತ. ಏನ್ ಇವೆಲ್ಲ ಆಗ್ಲೇ ಬಂದ್ಬಿಟ್ಟಿದ್ದೀರಾ? ಅರ್ಧ ಕೆಲ್ಸ ಆತ. ಅಲ್ಲ, ಹೊರಗಿನವ್ರ ತರ ಇಷ್ಟ ಲೇಟ್ ಆಗ ಬರೋದು? ನವೀನ ಹೇಳ್ತಿದ್ದ ನೀವು ಕೆಲ್ಸಕ್ಕೆ ಹೋಗಿದ್ದೀರಾ ಅಂತ. ಹೇ ಬ್ರೋ, ತಮಾಷೆಗೆ ಹೇಳಿದ್ದು. ನವೀನಣ್ಣ, ಸರಿ, ಒಳ್ಳೆ ಟೈಮ್ಗೆ ಬಂದಿದ್ದೀರಾ. ನಿಮ್ಗೆಲ್ಲ ಕೆಲ್ಸ ರೆಡಿಯಾಗಿ ಕಾಯ್ತಾ ಇದೆ. ಬನ್ನಿ ಕೆಲ್ಸ ಬನ್ನಿ. ಕೆಲ್ಸನಾ? ಊಟ ಮಾಡ್ಬಿಟ್ಟು ಆಮೇಲೆ ಮಾಡಲ್ವಾ? ಅಡಿಗೆ ಮಾಡೋದೇ ಕೆಲ್ಸ ಇರೋದು. ಏನ್ ಧ್ರುವ, ಇನ್ನೂ ಅಡ್ಗೆ ಆಗಿಲ್ವಾ? ಇಲ್ಲ 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 ಧ್ರುವ, ಊಟಕ್ಕೆ ಅಂತ ಕರೆದ್ಬಿಟ್ಟು ಇವಾಗ ಕೆಲ್ಸ ಹೇಳ್ತೀಯಲ್ಲ, ಇದು ಸರಿನಾ? ಇದು ಬೇರೆ ಮನೇನಾ? ಇದು ನಿಮ್ ಮನೇನೆ. ಬನ್ನಿ ಕೆಲ್ಸ ಮಾಡಿದ್ರಲ್ಲಿ ಏನಿದೆ. ಹೌದು. ದೀಪಾ, ಅಮ್ಮಂಗೆ ಹೇಳ್ಬಿಟ್ಟು 3 ಚಾಕು ಎಕ್ಸ್ಟ್ರಾ ತಗೊಂಡ್ ಬಾ. 3 ಚಾಕುನ ಎದಕ್ಕ? ನಿಂಗ್ ಚುಚ್ಚಕ್ಕೆ. ಅಡಿಗೆ ಮಾಡಕಂತ ಕರ್ಸ್ 3 ಜನ ಸೇರಿ 3 ಚಾಕುನ ಚುಚ್ಚೋರನ? ನಾವಲ್ಲೇ ತರಕಾರಿ ಹೆಚ್ಚಕ್ಕೆ. ತರಕಾರಿ ಚಕ ಮತ್ ಹಂಗ ಹೇಳು ಮಾರಾಯ. ಜೀವ ಬಾಯಿ ಬಂದಿತ್ ನೋಡು. ಸೌತಿಕಾಯಿ ಇಲ್ಲ ನಿದ. ಕತೆ. ಬನ್ನಿ ಬನ್ನಿ, ಎಲ್ರು ಕೆಲ್ಸ ಹಂಚ್ಕೊಳ್ಳಿ. ಅದು ಎತ್ಕೊಳ್ಳಿ. ಅದು ಇದಕ್ಕೆ ಪಲ್ಯಕ್ಕಿದು. ಹಾ, ಕೊಡಿ. ಧ್ರುವರೇ, ಇದ್ಯಾಕ್ ತಗೊಂಡ್ರೆ? ತೊಳಿಯಕ್ಕೆ. ಅಯ್ಯೋ, ನಾನು ತೊಳ್ದಾಯ್ತು. ಒಂದ್ ಕೆಲ್ಸ ಮಾಡಿ, ನೀರ್ ತುಂಬಿಸ್ಕೊಂಡ್ ಬನ್ನಿ, ಅನ್ನಕ್ಕಿಡ್ಬೇಕು. ಹೋಗಿ ಬೇಗ. ಮೈನವ್ರೆ, ಏನಾದ್ರೂ ಬೇಕಿತ್ತಾ? ಏನು ಬೇಡ. ತಗೊಳ್ಳಿ, ಒರೆಸ್ಕೊಳ್ಳಿ. ಒಂದ್ ಕೆಲ್ಸ ಮಾಡಿ, ಹೊರ್ಸಿದ್ರು ಅವರೇ. ಈ ಕಡೆ ಸೇರೋ ಕ್ಷಣ ಮಧುರ ಮಿಲನ, ನಿನ್ನಲ್ಲೇನ ಕನಸೆ ಕಾಣು, ಆ ಕನಸಿನಲ್ಲೂ
ಸೆಳೆವ ಮೊಗವು ನಿನದೇನ ನನ್ನೊಳಗೇಕೆ ಸಂಚಲನ ಎದೆಯಲಿ ಭಾವೋ ಖನನ ಮರಣವೇರದ ಸಾಕು ಬಿಡಿ, ತುಂಬಾ ಥ್ಯಾಂಕ್ಸ್. ಮನಸಾರೆ ಮನಸಾರೆ ಈ ಪ್ರೀತಿ ಧಾರೆ ನಿನಗಾಗಿ ನಾ ತಂದೆ ನಿನ್ನ ಪ್ರೀತಿ ಕೈಗೆ ಮನಸಾರೆ ಮನಸಾರೆ ಎಂದೆಂದೂ ಇರುವೆ. ಧ್ರುವ, ಹಾ ಸರ್ಸು. ಎಲ್ಲ ಆಯ್ತಪ್ಪ? ಇನ್ನೇನ್ ಮುಗ್ದೋಗುತ್ತೆ ಸರ್ಸು. ಹಾ. ಅಯ್ಯೋ, ಪೂಜೆಗೆ ಅಂತ ಕರ್ಸಿ ನಿಮ್ ಕೈಲೇ ಅಡ್ಗೆ ಮಾಡಿಸ್ತಾ ಇದ್ದೀನಿ, ಬೇಜಾರ್ ಮಾಡ್ಕೋಬೇಡಿ. ಅಮ್ಮ, ಇದ್ರಲ್ಲಿ ಬೇಜಾರೇನ್ ಬಂತು? ನಮ್ಮನೆ ಕೆಲ್ಸ ಅಂತ ಮಾಡ್ತಿದೀವಿ, ನಾವ್ ಅಡ್ಗೆ ಬೇಗ ಮುಗಿಸಿ ಬರ್ತೀವಿ. ಸರಿನಮ್ಮ, ನಾನ್ ಒಳಗಿರ್ತೀನಿ ಕಣೋ. ಸರಿ ಸರ್ಸು. ಬಂದೆ, ಒಂದ್ ನಿಮಿಷ. ಧ್ರುವ ಅವ್ರೆ, ಇದ್ ನಿಮ್ಗೋಸ್ಕರ. ಆಗ್ಲೇ ಇದನ್ನ ಕೊಡ್ಬೇಕು ಅಂತ ಅನ್ಕೊಂಡೆ, ಆದ್ರೆ ಪೂಜೆ ಅಡ್ಗೆ ಅಂತ ನಾನು ಮರ್ತ್ಬಿಟ್ಟೆ. ಇದ್ ನಿಮ್ಗೋಸ್ಕರ, ತಗೊಳ್ಳಿ. ಏನಿದು ಮೈನಾರೆ? ಏನೋ ನನ್ ಕೈಲಾಗೋಷ್ಟು ಚಿಕ್ಕ ಉಡುಗೊರೆ ಅಂತ ಅನ್ಕೊಳ್ಳಿ. ನೋಡಿ, ಇದ್ ಬರೀ ನಿಮ್ಗೋಸ್ಕರ ಅಲ್ಲ, ಅಮ್ಮನ್ಗೋಸ್ಕರ, ದೀಪನ್ಗೋಸ್ಕರ, ನಿಮ್ಮೆಲ್ರಿಗೂ ಆಗೋ ತರ ಚಿಕ್ಕ ಉಡುಗೊರೆ ತಂದಿದ್ದೀನಿ. ಅದೇನು ಅಂತ ನೋಡಿ. ಅಮ್ಮನ್ಗೋಸ್ಕರ, ದೀಪನ್ಗೋಸ್ಕರನ, ನಮ್ಮೆಲ್ಲರಿಗೋಸ್ಕರನ? ಹೌದು. ಅಂತದೇನಿದೆ ಇದ್ರಲ್ಲಿ? ಏಯಪ್ಪ, ಅಂತದ್ ಏನೈತೆ ಅಂತ ಕೈ ಹಿಡ್ಕೊಂಡ್ ನೋಡ್ರಿ, ಅದ್ ಹೆಂಗ್ ಗೊತ್ತಾಕೈತಿ? ರಪ್ಪ ರಪ್ಪ ಇದೆಲ್ಲ ಬಿಚ್ ನೋಡಿ ಏನೈತೆ ಅಂತ ಗೊತ್ತಾಕೈತಿ. ಹಾ, ಸ್ವಲ್ಪ ಆಯ್ತಮ್ಮ ಆಯ್ತಮ್ಮ. ತಗೋ ಸರ್ಸು, ಓಪನ್ ಮಾಡು. ಅಯ್ಯೋ, ನಾನಾ? ನೀನೇ ಸರ್ಸು. ನಮ್ 3 ಜನಕ್ಕೆ ಕುಟುಂಬಕ್ಕೋಸ್ಕರ ಕೊಟ್ಟಿದ್ದಾರೆ ಅಂದ್ರೆ ನೀನೇ ಓಪನ್ ಮಾಡ್ಬೇಕಲ್ವಾ? ತಗೋ.